ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅದಕ್ಕೂ ದಾಳ. ಇದೀಗ ಕಾಂಗ್ರೆಸ್ ಬುಡವೇ ಶೇಕ್ ಆಗ್ತಾ ಇದೆ. ಟಾರ್ಗೆಟ್ 2028 ನೇರವಾಗಿಯೇ ಕಾಂಗ್ರೆಸ್ ಬುಡಕ್ಕೆ ಕೈ ಹಾಕಿದ ಕುಮಾರಸ್ವಾಮಿ. ಕಾಂಗ್ರೆಸ್ ಬುಡ ಬಡಿಯಲು ಇದೀಗ ಬಗ್ಗು ಬಡಿಯೋದಕ್ಕೆ ಅದಕ್ಕೂ ಥೇಟ್ ಸಿದ್ದರಾಮಯ್ಯ ರೀತಿ ಹೆಗಲಿಗೆ ಕಂಬಳಿ, ಕೈಯಲ್ಲಿ ಟಗರು ಮರಿ ಹಿಡಿದು ಪೋಸ್ ಕೊಟ್ಟಿದ್ದಾರೆ. ಹಳದಿ ಪೇಟವನ್ನ ತೊಟ್ಟು ಸಿದ್ದರಾಮಯ್ಯ ಅವರ ಸಮುದಾಯ ಕುರುಬರಿಗೆ ಕುಮಾರಸ್ವಾಮಿ ಅವರು ಗಾಳವನ್ನ ಹಾಕಿದ್ದಾರೆ. ಕುರುಬ ಸಮುದಾಯದ ಜೊತೆ ಜೆಡಿಎಸ್ ಇದೆ ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಎಲೆಕ್ಷನ್ ಬಳಿಕ ಇದೇ ಮೊದಲ ಬಾರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಎಚ್ಡಿಕೆ ಸಾಫ್ಟ್ ಕಾರ್ನ್ ತೋರಿಸ್ತಾ ಇದ್ರು. ದಲಿತರ ಪರ ಜಾತ್ಯತೀತ ಜನತಾದಳ ಇದೆ ಅಂತ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ. ಅದಕ್ಕೂ ಅಂದ್ರೆ ಅಲ್ಪಸಂಖ್ಯಾತ, ದಲಿತ ಮತ್ತು ಕುರುಬ ಸಮುದಾಯ ಅಂತ ಅರ್ಥ. ಅದಕ್ಕೂ ಹೇಳಿ ಕೇಳಿ ಕಾಂಗ್ರೆಸ್ನ ಪಾರಂಪರಿಕ ಮತ ಬ್ಯಾಂಕ್ ಆಗಿದೆ. ಇದೀಗ ಇದೇ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ ಎಚ್ಡಿಕೆ ಅವರು. 2028ರ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಹೊಸ ಸೋಷಿಯಲ್ ಇಂಜಿನಿಯರಿಂಗ್. ರಾಜ್ಯ ರಾಜಕಾರಣದಲ್ಲಿ ಇದೀಗ ಕುಮಾರಸ್ವಾಮಿ ಅದಕ್ಕೂ ದಾಳವನ್ನ ಹೂಡಿದ್ದಾರೆ. ಕಾಂಗ್ರೆಸ್ ಬುಡವೇ ಶೇಕ್ ಆಗ್ತಾ ಇದೆ. ಟಾರ್ಗೆಟ್ 2028 ನೇರವಾಗಿ ಕಾಂಗ್ರೆಸ್ ಬುಡಕ್ಕೆ ಕೈ ಹಾಕಿದ್ದಾರೆ ಎಚ್ಡಿಕೆ. ಕಾಂಗ್ರೆಸ್ ಬಗ್ಗು ಬಡಿಯಲು ಅದಕ್ಕೂ ಅಸ್ತ್ರ ಬಳಸಲು ಮುಂದಾಗಿದ್ದಾರೆ ಈಗ ಜೆಡಿಎಸ್ ದಳಪತಿ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿಯೇ ನಿಂತು ಅದಕ್ಕೂ ಅಸ್ತ್ರ ಥೇಟ್ ಸಿದ್ದರಾಮಯ್ಯ ರೀತಿ ಹೆಗಲಿಗೆ ಕಂಬಳಿ, ಕೈಯಲ್ಲಿ ಟಗರು ಮರಿಯನ್ನ ಹಿಡಿದು ಪೋಸ್ ಕೊಟ್ಟಿದ್ದಾರೆ. ಹಳದಿ ಪೇಟವನ್ನ ತೊಟ್ಟು ಸಿದ್ದರಾಮಯ್ಯನವರ ಸಮುದಾಯ ಕುರುಬರಿಗೆ ಈಗ ಕುಮಾರಸ್ವಾಮಿ ಅವರು ಗಾಳ ಹಾಕಿದ್ದಾರೆ. ಕುರುಬ ಸಮುದಾಯದ ಜೊತೆ ಜೆಡಿಎಸ್ ಇದೆ ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಎಲೆಕ್ಷನ್ ಬಳಿಕ ಇದೇ ಮೊದಲ ಬಾರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಎಚ್ಡಿಕೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇರುವಂತದ್ದು. ದಲಿತರ ಪರ ಜಾತ್ಯತೀತ ಜನತಾದಳ ಇದೆ ಅಂತ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ. ಅದಕ್ಕೂ ಅಂತಂದ್ರೆ ಅಲ್ಪಸಂಖ್ಯಾತ, ದಲಿತ ಮತ್ತು ನನಗೆ 2006-7 ಯಾವೊಂದು ಚುನಾವಣೆಯನ್ನು ನಡೆಸಬೇಕಾದರೆ ಕೆಲವು ಹಳ್ಳಿಗಳಿಗೆ ನಾನು ಭೇಟಿ ಕೊಡ್ಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ನಮ್ಮ ಕುರುಬ ಸಮಾಜದ ಹಲವಾರು ಮುಖಂಡರುಗಳು ವೇದಿಕೆ ಮೇಲೆ ನಿಂತಿದ್ದಾರೆ. ಇಲ್ಲ, ನಮ್ಮಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಇವತ್ತು ಈ ಸಂಕೇತ ಇಲ್ಲೇ ನನಗೆ ನಾನು ಯಾವುದೇ ಸಭೆಯಲ್ಲಿ ಯಾವುದೇ ರೀತಿಯ ಒಂದು ತಲೆಗೆ ರುಮಾಲುಗಳನ್ನು ಕಟ್ಟತಕ್ಕಂಥದ್ದಕ್ಕೆ ಸ್ವಲ್ಪ ಹಿಂಜರಿತೀನಿ. ಆದರೆ ಇವತ್ತು ನಿಮ್ಮ ಮುಂದೆ ಈ ರುಮಾಲನ್ನು ಕಟ್ಟಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನ, ಜನತಾದಳ ಯಾರಿಗೆ ಒಬ್ಬರಿಗೆ ನೀವು ಗುತ್ತಿಗೆಯನ್ನ ಕೊಟ್ಟಿಲ್ಲ, ನೀವು ಕುರುಬ ಸಮಾಜದವರು ಜನತಾದಳದ ಪರವಾಗೂ ನಾವು ಇದ್ದೇವೆ, ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನು ಹಾಕಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ ನಾನು ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಬಲ್ಲೆ. ಯಾವ ಕುರುಬ ಸಮಾಜದ ನಾಯಕರು ಅಂತಾರೆ, ಅಹಿಂದ ನಾಯಕರು ಅಂತ ಹೇಳ್ತಾರೆ, ಅವರಿಗಿಂತಲೂ ನಾವು ಒಂದು ಹೆಜ್ಜೆ ಮುಂದೋಗಿ ಘೋಷಣೆ ಮಾಡಲಿಲ್ಲ. ಆದರೆ ಕುರುಬ ಸಮಾಜ ಇರಲಿ, ದಲಿತರಿರಲಿ, ಮುಸಲ್ಮಾನ್ ಬಂಧುಗಳಿರಲಿ, ಎಲ್ಲರ ಬದುಕಿಗೆ ಕಷ್ಟಗಳು ಅಂತಕ್ಕಂಥದ್ದನ್ನ ಬಂದಾಗ ಅವರಿಗೆ ಗೌರವ ಸಲ್ಲಿಸಿದ್ದೇವೆ ಅಂತಕ್ಕಂಥದ್ದಕ್ಕೆ ಈಗ ನಮ್ಮ ಪಕ್ಷದ ವತಿಯಿಂದ ಹರೀಶ್ ಅವರು ಅವರ ಸ್ನೇಹಿತರೆಲ್ಲ ಹೋಗಿ ಆ ಹೆಣ್ಣು ಮಗಳಿಗೆ ಈಗ ಒಂದು ಮನೆಗೆ ವ್ಯವಸ್ಥೆ ಮಾಡಿಕೊಟ್ಟು ಒಂದು ಲೀಸ್ ಬೇಸಿಸ್ನಲ್ಲಿ ಇನ್ನೊಂದು 2 ವರ್ಷದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ನಿಮ್ಮ ಸರ್ಕಾರವೇ ಈ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ಗೊತ್ತು ನನಗೆ. ಯಾಕೆಂದ್ರೆ ಅವ್ರಿಗೆ ಸೈಟ್ ಇಲ್ಲ, ಮನೆ ಕಟ್ಕೊಡ್ಲಿಕ್ಕೆ ಸೈಟು ಇಲ್ಲ. ಅದರಿಂದ ಈಗ ಹೊಸದಾಗಿ ಲೀಸ್ಗೆ ಒಂದು ಮನೆ ಕೊಡಿಸಿ ಗಂಡನಿಗೆ ಒಂದು ಸಣ್ಣ ಅಂಗಡಿ, ಪೆಟ್ಟಿಗೆ ಅಂಗಡಿಯ ಭೈರಪ್ಪ ಪೆಟ್ಟಿಗೆ ಅಂಗಡಿಯನ್ನ ಹಾಕಿ ಜೀವನ ಮಾಡಲಿಕ್ಕೆ
ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಕ್ಕಳು ಓದಲಿಕ್ಕೆ ಸ್ಕೂಲ್ ಫೀಸಿಂದ ಹಿಡಿದು ಎಲ್ಲ ರೀತಿಯ ಕುಟುಂಬಕ್ಕೆ ಇವತ್ತು ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇನು ಹಮ್ಮಿಕೊಂಡಿದ್ದೇವೆ. ಕೇವಲ ಪ್ರಚಾರಕ್ಕೆ ಇದನ್ನು ಮಾಡ್ತಕ್ಕಂಥದ್ದಲ್ಲ ನಮ್ಮ ಪಕ್ಷದ ಈ ಕಾರ್ಯಕ್ರಮಗಳು. ಇವತ್ತು ಸರ್ಕಾರದವ್ರು ಹೇಳ್ತಾರೆ, ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆ ಪುಕ್ಕಟ್ಟೆ ಬಸ್ ಕೊಟ್ಟಿದ್ದೇವೆ, ಇವತ್ತು ಪುಕ್ಕಟ್ಟೆ ಕರೆಂಟ್ ಕೊಟ್ಟಿದ್ದೇವೆ, ಜನ ನೆಮ್ಮದಿಯಿಂದಿದ್ದಾರೆ ಅಂತಕ್ಕಂಥ ಒಂದು ಗುಂಗಲ್ಲಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮನೆ ಹತ್ರ ಬೆಳಗ್ಗೆ ಒಂದು ಅರ್ಧ ಗಂಟೆ ಬಂದು ಕೂತ್ಕೊಳ್ಳಿ. ಈ ರಾಜ್ಯದ ಜನರ ಬದುಕೇನಾಗಿದೆ ಅಂತಕ್ಕಂಥದ್ದನ್ನ ಚಿತ್ರಣ ನೀವು ಕಾಣಬಹುದು, ಸತ್ಯವನ್ನ. ಇದೀಗ ಕರ್ನಾಟಕದ ಜನಸಂಖ್ಯೆ 2025ರಲ್ಲಿ ಲಿಂಗಾಯತರ ಒಂದು ಎಷ್ಟು ಸಂಖ್ಯೆ ಇರುವಂಥದ್ದು ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದರೆ, ಲಿಂಗಾಯತರಲ್ಲಿ 66.35 ಲಕ್ಷ ಜನ ಇರುವಂಥದ್ದು. ಹಾಗೆ ಒಕ್ಕಲಿಗ ಸಮುದಾಯದಲ್ಲಿ 61.68 ಲಕ್ಷ ಜನರಿರುವಂಥದ್ದು. ಇನ್ನು ಕುರುಬ ಸಮುದಾಯವನ್ನು ಗಮನಿಸ್ತಾ ಹೋಗೋದಾದರೆ 43.72 ಲಕ್ಷ. ಹಾಗೆ ವಾಲ್ಮೀಕಿ ಸಮುದಾಯವನ್ನು ಗಮನಿಸ್ತಾ ಹೋಗೋದಾದರೆ 42.81 ಲಕ್ಷ ಮಂದಿ ಈಗ ಕರ್ನಾಟಕದಲ್ಲಿ ಇರುವಂಥದ್ದು. ಇದು ಕರ್ನಾಟಕದ ಜನಸಂಖ್ಯೆ 2025ರ ಒಂದು ಸಂಖ್ಯೆಯಾಗಿರುವಂಥದ್ದು. ಇನ್ನು ಕರ್ನಾಟಕದ ಜನಸಂಖ್ಯೆ 2011ರಲ್ಲಿ ಯಾವ ರೀತಿಯಾಗಿ ಚಿತ್ರಣ ಇತ್ತು, ಹಿಂದೂ ಹಾಗೆ ಮುಸ್ಲಿಂ, ಕ್ರೈಸ್ತ, ಇತರೆ ಸಮುದಾಯಗಳ ಒಂದು ಚಿತ್ರಣವನ್ನು ಗಮನಿಸ್ತಾ ಹೋಗೋದಾದರೆ, ಹಿಂದೂವಲ್ಲಿ 84.0%, ಹಾಗೆ ಮುಸ್ಲಿಂ ಸಮುದಾಯದಲ್ಲಿ 12.9%, ಜೊತೆಗೆ ಕ್ರೈಸ್ತ ಸಮುದಾಯದಲ್ಲಿ 1.87% ಜನಸಂಖ್ಯೆ ಇತ್ತು. ಇತರರಲ್ಲಿ 1.23% ಇರುವಂಥದ್ದು ಜನಸಂಖ್ಯೆ. ಇತ್ತ ದಲಿತ ಸಮುದಾಯದಲ್ಲಿ 1.9 ಕೋಟಿ ಜನಸಂಖ್ಯೆ, ಮುಸ್ಲಿಂ ಸಮುದಾಯದಲ್ಲಿ 77 ಲಕ್ಷ, ಹಾಗೆ ಲಿಂಗಾಯತ ಸಮುದಾಯದಲ್ಲಿ 66.35 ಲಕ್ಷ, ಒಕ್ಕಲಿಗ ಸಮುದಾಯದಲ್ಲಿ 61.68 ಲಕ್ಷ ಮಂದಿ ಇರುವಂಥದ್ದು.